ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು 20 ನಿಮಿಷದಲ್ಲಿ ಚಿಕನ್ ಕರಿನ ಎಷ್ಟು ಈಸಿಯಾಗಿ ಮಾಡ್ಕೊಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಮೊದಲಿಗೆ ಚಿಕನ್‌ನ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಸ್ವಲ್ಪ ಕರಿಬೇವು, ಮತ್ತು ನಾನು 2 ಈರುಳ್ಳಿ ಮತ್ತು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಗೋಲ್ಡ್ ಕಲರ್ ಬರೋವರೆಗೂ ನಾನೀಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ನ ಏನು ತೊಳೆದಿಟ್ಕೊಂಡಿದ್ವಿ ಅದನ್ನು ಹಾಕೋಣ ಇವಾಗ. ಅದು ಹಾಕಿದಾದ್ಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್‌ನ ಅಂಗಡಿಯಿಂದ ತರೋದಿಲ್ಲ. ನಾನು ಮನೇಲೇ ಅದನ್ನು ರೆಡಿ ಮಾಡ್ಕೊಳ್ತೀನಿ. ನಾನೇನು ಪೇಸ್ಟ್‌ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಹಾಕ್ತೀನಿ. ಅದಾದಮೇಲೆ ಧನಿಯಾ ಪೌಡರ್. ಧನಿಯಾ ಪೌಡರ್ ಒಂದು 2 ಸ್ಪೂನ್, ಹಾಗೆ ಗರಂ ಮಸಾಲ ಒಂದು 2 ಸ್ಪೂನ್ ಆಗುವಷ್ಟು, ಹಾಗೆ ಅಚ್ಕಾರದ ಪುಡಿ. ಅಚ್ಕಾರದ ಪುಡಿನ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ಬಿಕಾಸ್ ಆಲ್ರೆಡಿ ನಾವು 4 ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಅದನ್ನು ಖಾರ ನಿಮಗೆ ಹೇಗೆ ಬೇಕು ಹಾಗೆ ಅಷ್ಟು ಖಾರನ ನೀವು ಹಾಕ್ಕೋಬೋದು. ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೊಂಡ್ಮೇಲೆ ನಾನೀಗ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಇದು ನಾನು ಚಪಾತಿಗೆ ಮಾಡ್ಕೊತಿರೋದ್ರಿಂದ. ಸ್ವಲ್ಪ ನೀರು ಹಾಕ್ತಿದ್ದೀನಿ, 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಕಲಿಸ್ಕೊಳ್ಳೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ನೀರು ಹಾಕಿದ ತಕ್ಷಣ ಇದೇನಿದು ಇಷ್ಟೊಂದು ನೀರಾಗಿದೆ ಅಂತ ಅನ್ನಿಸ್ಬೋದು. ಅದು ಕುದೀತಾ 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 ಕೊನೆಗೆ ತುಂಬ ಕಮ್ಮಿ ಅನ್ನೋ ಥರನೇ ಫೀಲ್ ಆಗುತ್ತೆ, ತುಂಬ ಕಮ್ಮಿ ಆಗುತ್ತೆ. ನಾವು ಎಷ್ಟು ಕುದಿಸ್ತೀವೋ ಚಿಕನ್ ಅಷ್ಟು ಚೆನ್ನಾಗಿ ಬೇಯುತ್ತೆ. ಇದಾಗಿತ್ತು ಇವತ್ತಿನ ಚಿಕನ್ ರೆಸಿಪಿ, 20 ನಿಮಿಷದಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಡೋದು ಅಂತ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.